ನಮ್ಮ ಕಾರ್ಯಕರ್ತೆ ಸುಜಾತ, ಮರ್ಯಾದಾಸ್ ಮತ್ತು ಸುಜಾತ ಒಂದೇ ಮನೆಯವರು. ಅವರು ಹೋಗಿ ನಿಂತ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಸುವರ್ಣ ಅವರು 4 ಕೇಸ್ಗಳನ್ನು ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡ್ತಾರೆ, FIR ಆಗುತ್ತೆ. FIR ಆದ ಮೇಲೆ ಬಹಳ ಒತ್ತಡ ಮಾಡಿ ಸುಜಾತ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ. ಸುಜಾತ ಮನೆ ಮುಂದೆ ಅವರೇನೋ ಭಯೋತ್ಪಾದಕರ ರೀತಿಯಲ್ಲಿ ಪೊಲೀಸರು ಸುತ್ತುವರಿತಾರೆ ಮನೆಗೆ. BLA 2 ಸುಜಾತ, ಅವರ ತಾಯಿ, ಅವರ ಮನೆ ಮಂದಿಗೆಲ್ಲ ಅರೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸುಜಾತ ಅವರನ್ನು ಪೊಲೀಸ್ ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಇವತ್ತು ಅಮಾನವೀಯ ಆಗಿದೆ. ಮಹಿಳೆಯ ಮೇಲೆ ಅವಳನ್ನು ವಿವಸ್ತ್ರಗೊಳಿಸಿ ಒಂದು ರೀತಿಯಲ್ಲಿ ಅತ್ಯಾಚಾರ ನಡೆಸುವಂಥ ಪ್ರಯತ್ನ ಆಗಿದೆ. ಒಬ್ಬ ದಲಿತ ಮಹಿಳೆಯ ಮೇಲೆ ಈ ರೀತಿ ವರ್ತನೆ ಮಾಡಿರುವಂಥದ್ದು ಅನವಶ್ಯಕವಾಗಿ. ಕೆಲಸ ಯಾವುದು? SIRನ ಕೆಲಸ, ಪ್ರೀ ಮ್ಯಾಚಿಂಗ್ ಕೆಲಸ. ಇವತ್ತು ಎಲ್ಲ ಪಕ್ಷಕ್ಕೆ ಸೂಚನೆ ಇದೆ, SIR ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ BLA 2ಗಳು ಕೂಡ ಹೋಗಬೇಕು, ಭಾಗವಹಿಸಬೇಕು. ನಮ್ಮ ವಾರ್ಡಲ್ಲಿ, ನಮ್ಮ ಬೂತಲ್ಲಿ ಕರೆಕ್ಟಾಗಿ SIR ಆಗುತ್ತೋ ಇಲ್ಲ ಅನ್ನುವಂಥದ್ದನ್ನು ಚೆಕ್ ಮಾಡಬೇಕು. ವೋಟರ್ಸ್ ಇದ್ದಾರೆ ಅಂತ ಚೆಕ್ ಮಾಡಬೇಕು. ಸರ್ಕಾರದ ಕೆಲಸಕ್ಕೆ ಅಡ್ಡಿ ಮಾಡಿರುವಂಥ ಸುವರ್ಣ ಅವರು ಕೇಸು ದಾಖಲು ಮಾಡಿದರೆ ಅಲ್ಲಿ SI ಹೋಗ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಹೋಗ್ತಾರೆ, ಕಮಿಷನರು ಸುಮ್ಮನೆ ಆಗ್ತಾರೆ, ಮತ್ತು ಯಾರು ಕೆಲಸ ಮಾಡೋಕ್ಕೆ ಹೋಗಿದ್ರು ಅವರನ್ನೇ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಈ ರೀತಿ ವಿವಸ್ತ್ರಗೊಳಿಸಿರುವಂಥದ್ದು, ಅದು ಪೊಲೀಸರ ಮುಂದೆ, ಪೊಲೀಸ್ ಸ್ಟೇಷನ್ ಒಳಗೆ, ಪೊಲೀಸ್ ವ್ಯಾನಲ್ಲಿ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ? ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಇದೊಂದು ಅಪರಾಧಿಗಳ ರಾಜ್ಯ ಆಗುವಂಥದ್ದನ್ನು ಹಿಂದೆ ಬಿಹಾರ ಅಂತ ನಾವು ಕೇಳಿದ್ವಿ. ಇವತ್ತು ಬಿಹಾರ, ಅವತ್ತಿನ ಬಿಹಾರವನ್ನು ಮೀರಿಸಿ ಕರ್ನಾಟಕ ರಾಜ್ಯದಲ್ಲಿ ಪ್ರಕರಣಗಳು ನಡೀತಾ ಇದೆ. ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ರಕ್ತದ ಹೊಲೆ ಹರಿಸ್ತೀನಿ ಅಂತ ಹೇಳ್ತಾರೆ, ಮನೆಗಳನ್ನು ಸುಟ್ಟು ಹಾಕ್ತೀನಿ ಅಂತ ಹೇಳ್ತಾರೆ, ಬಾಟ್ಲೆ ಎಸಿತಾರೆ, ಬಿಯರ್ ಬಾಟ್ಲೆ ಎಸಿತಾರೆ, ಕಲ್ಲು ಎಸಿತಾರೆ, ದೊಣ್ಣೆಗಳನ್ನು ಹಿಡ್ಕೊಂಡು ಬರ್ತಾರೆ. ಅವರ ಮೇಲೆ ಕೇಸ್ ಹಾಕಲ್ಲ, FIR ಮಾಡಲ್ಲ, ನೀವು ಅರೆಸ್ಟ್ ಮಾಡಲ್ಲ. ಮೊನ್ನೆ JJ ನಗರದಲ್ಲಿ ಶಾಂತಿಯುತವಾಗಿ ಮೆರವಣಿಗೆ ಹೋಗ್ತಾ ಇದ್ರೆ ಕಲ್ಲು ಎಸಿತಾರೆ. ಈ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಅವ್ರು ಯಾರೋ ಚಿಕ್ಕ ಹುಡುಗರು ಎಸ್ತರು, ತನಿಖೆ ಮಾಡ್ತೀವಿ. ಯಲ್ಲಾಪುರದಲ್ಲಿ ಒಂದು ಮಹಿಳೆ, ಹಿಂದೂ ಮಹಿಳೆಯನ್ನ ಕೊಲ್ತಾನೆ. ಈ ರೀತಿಯ ಹಲವಾರು ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ. ಯಾಕೆ? ಕರ್ನಾಟಕ ರಾಜ್ಯದಲ್ಲಿ ಗೃಹ ಇಲಾಖೆ ಸತ್ತೋಗಿದೆ. ಯಾರಿಗೆ ಯಾರ ಮೇಲೆ ಕಂಟ್ರೋಲ್ ಇಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ, ಅಧಿಕಾರಿಗಳ ಮೇಲೆ ದರ್ಪ ತೋರಿಸುವಂಥದ್ದನ್ನು ಮಾಡ್ತಾರೆ. ನಾನು ಪವನ್ ನೆಜ್ಜೂರದ್ದು ಮನೆ ಹೇಳಿದೆ. ಇವತ್ತು ಅದನ್ನು ಹಶ್ಅಪ್ ಮಾಡುವಂಥ, ಅದನ್ನು ಏನಾದರೂ ಮಾಡಿ ಮುಚ್ಚಿ ಹಾಕುವಂಥ ಒಂದು ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಪವನ್ ನೆಜ್ಜೂರ್ ಕೇಸನ್ನು. ಮತ್ತೆ ಹುಬ್ಳಿಯಲ್ಲಿ ಹೊಸ ಪ್ರಕರಣ ನಡೆದಿದೆ. ಒಬ್ಬ ಸರ್ಕಾರದ ಕೆಲಸ ಮಾಡಕ್ಕೆ ಹೋದಂಥ, SIRನ ಪ್ರೀ ಮ್ಯಾಚಿಂಗ್ಗೆ ಹೋದಂಥ ದಲಿತ ಮಹಿಳೆಯ ಮೇಲೆ ಈ ರೀತಿ ವಿವಸ್ತ್ರಗೊಳಿಸಿ ಅತ್ಯಾಚಾರ ರೀತಿಯಲ್ಲಿ ಮಾಡಿರುವಂಥದ್ದು, ದೌರ್ಜನ್ಯ ಮಾಡಿರುವಂಥದ್ದು